ಪಿ ಅವರು ಮಾಡಲ್ಲ, ನಾವು ಮಾಡೋರ್ಗೂ ಬಿಡೋದು. ಎಲೆಕ್ಷನ್ ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದು ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಮಾಡ್ಬೋದು ಸರ್. ಸರ್ಕಾರ ಬಂದಾಗ ಕೂಡ ಹಾಗೆ ಹೇಳಿದ್ರಿ ಡಿಸೆಂಬರ್ ಅಷ್ಟೊತ್ತಿಗೆ ಆಗುತ್ತೆ ಅಂತ. ಈಗ ಮೊದಲು ಬೃಹತ್ ಬೆಂಗಳೂರು ಇರಲಿಲ್ಲ, ಅದರಿಂದ ನಾನು ಆ ರೀತಿ ಹೇಳಿದ್ದೆ. ಈಗ ಬೃಹತ್ ಬೆಂಗಳೂರು ಮಾಡಿರೋದ್ರಿಂದ, ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಚುನಾಯಿತ ಪ್ರತಿನಿಧಿಗಳು ಬರಬೇಕು. ಅಗತ್ಯವಾಗಿ ಚುನಾಯಿತ ಪ್ರತಿನಿಧಿಗಳು ಬೇಕೇ ಬೇಕು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಒತ್ತಡ ಇರ್ತೀರಾ ಸರ್ ಸರ್ಕಾರದ ಮೇಲೆ? ಸರ್ಕಾರ ಈಗ ನಮ್ಮ ಸರ್ಕಾರ ಇದ್ದಾಗ ಎಸ್.ಎಂ. ಕೃಷ್ಣ ಅವರು ಟೈಮ್ ಸರಿಯಾಗಿ ಮಾಡಿದ್ರೋ ಇಲ್ವೋ, ಸಿದ್ದರಾಮಯ್ಯ ಇದ್ದಾಗಲೂ ನಾವು ಟೈಮ್ ಸರಿಯಾಗಿ ಮಾಡಿದ್ವಿ. ಚುನಾವಣೆಗಳನ್ನು ಮುಂದೂಡಿದ್ಯಾರು? BJP ಅವರು. 2000 ಅವ್ರು 8ಕ್ಕೆ ಅಧಿಕಾರಕ್ಕೆ ಬಂದರಲ್ಲ ಸಮ್ಮಿಶ್ರ ಸರ್ಕಾರ, ಅಲ್ಲಿಂದ 2.5 ವರ್ಷ ಮುಂದಕ್ಕೆ ಹಾಕಿದ್ರು. 2.5 ವರ್ಷ ಮುಂದಕ್ಕೆ ಹಾಕಿದ್ರು. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆಮೇಲೆ ಮೊನ್ನೆನೂ ಅಷ್ಟೇ 2021 ಅವಧಿ ಮುಗಿದವ್ರದ್ದು ಸುಮಾರು 2 ವರ್ಷ 8 ತಿಂಗಳು ಅವರು ಮುಂದಕ್ಕೆ ಹಾಕಿದ್ರು BJP ಅವರು. ಆಮೇಲೆ ನಮ್ಮದು ಕಂಟಿನ್ಯೂ ಆಗಿದೆ. ಚುನಾವಣೆಗಳು ಮುಂದೂಡೋ ಪರಿಪಾಠ BJP ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಅದನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು, ಅವ್ರಿಗೆ ನೀವು ಕೇಳಿ ಸರ್. ಅವ್ರು ಹೇಳಿದ್ರೆ ನಿಮ್ಮ ಹೆಸರು ಹೇಳ್ತಾ ಇದ್ರೆ, ಅವ್ರು ಹೇಳಿದ್ರೆ ನಿಮ್ಮ ಹೆಸರು ನಾನು ಅವ್ರು ಮಾತಾಡ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲ ಸರ್, ಈಗ ನೀವು ಸುಹಾಸ್ ಶೆಟ್ಟಿನ ರೋಡಿ ಸೀಟ್ರ್ ಅಂತ ಒಂದು ನಿಮಿಷ ಇರಿ, ಇದಕ್ಕೆ ಸಪರೇಟ್ ಆಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀನಿ ಸರ್. ಇನ್ನೊಂದು ಸರ್, BJP ಅವರು ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ನಾವು ಮಾಡಿಬಿಟ್ವಲ್ಲ, ಅದರಿಂದ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಖಂಡಿತ ಅವ್ರು ಮಾಡ್ತಿರ್ಲಿಲ್ಲ. ನಾವು ಮಾಡಿದ್ರಿಂದ ಅವರು BJP ಅವರು ತಿರಂಗ ಯಾತ್ರೆ ಅವರಿಗೆ ಜ್ಞಾಪಕ ಬಂದಿದೆ. ಇಲ್ಲಾಂದರೆ ಖಂಡಿತ ಅವ್ರು ಮಾಡ್ತಿರ್ಲಿಲ್ಲ. ಯಾಕಂದರೆ ನಾವು ನಿಜವಾದ ದೇಶ ಪ್ರೇಮಿಗಳು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. BJP ಪಕ್ಷನೇ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ, ಜನಸಂಘನೂ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಇತ್ತು, RSS ಇತ್ತು. ಅವ್ರು ಯಾರೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ. ಏನೋ ಈಗ ಪಾಪ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಮಾಡ್ಬಿಟ್ರಲ್ಲ ಅಂತ ಹೊಟ್ಟೆ ಉರಿ ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಅದಕ್ಕೆ ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ.